ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನೋಡಿ ಇಷ್ಟೊಂದು ಈ ತರದ ಬ್ಲೌಸ್ ಪೀಸು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತೊಂದು ತುಂಬಾನೇ ಯೂಸ್ಫುಲ್ ಆಗಿರುವಂತ ಒಂದು ಪ್ರಾಡಕ್ಟ್ ಅನ್ನ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಮತ್ತೆ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಆರಾಮಾಗಿ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಸೇಲ್ ಕೂಡ ಮಾಡಬಹುದು. ತುಂಬಾನೇ ಪ್ರಾಫಿಟ್ ಕೂಡ ಆಗುತ್ತೆ. ಮಿನಿಮಮ್ ಅಂದ್ರೂ ಒಂದು ಬ್ಲೌಸ್ ಪೀಸ್ ಅಲ್ಲಿ ಅಟ್ಲೀಸ್ಟ್ 4 ಏನ್ ಪ್ರಾಡಕ್ಟ್ ಅಂತ ಹೇಳ್ಬಿಡ್ತೀನಿ. ತಾಂಬೂಲ ಬ್ಯಾಗ್ ಅನ್ನ ಹೊಲಿಯೋದನ್ನ ತೋರಿಸ್ತಾ ಇದ್ದೀನಿ. ಸೊ ಒಂದು ಬ್ಲೌಸ್ ಪೀಸ್ ಅಲ್ಲಿ ಮಿನಿಮಮ್ ಅಂದ್ರೂ 4 ತಾಂಬೂಲ ಬ್ಯಾಗ್ ಬಂದೇ ಬರುತ್ತೆ. ಮತ್ತೆ ಸೊ ಇದನ್ನ ನೀವು ಆರಾಮಾಗಿ ಸೇಲ್ ಕೂಡ ಮಾಡಬಹುದು, ಒಳ್ಳೆ ಅರ್ನಿಂಗ್ ಕೂಡ ಮಾಡಬಹುದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಚಾನಲ್ ಅನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಎಲ್ಲ ಶೇರ್ ಮಾಡಿ. ವಿಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಲೈಕ್ ಕೂಡ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಕಾಣಿಸ್ತಿದ್ದಂಥ ಅಷ್ಟು ಬ್ಲೌಸ್ ಪೀಸ್ಗಳಲ್ಲಿ ನಾನು ಈ ಒಂದು ಬ್ಲೌಸ್ ಪೀಸನ್ನು ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ನಾನಿಲ್ಲಿ ನನಗೆ ಬೇಕಾಗಿರುವಂಥ ಅಳತೆಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದೆಲ್ಲ ಆದ ನಂತರ ನಾನು ನಿಮಗೆ ಅಳತೆಯನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಯೂಶಲಿ ನಾನು ಇದನ್ನೆಲ್ಲ ವಿಡಿಯೋವನ್ನು ಮಾಡೋಕ್ಕಿಂತ ಅಂದರೆ ವಿಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಕಟ್ಟಿಂಗನ್ನು ಮಾಡ್ಕೊಳ್ತೀನಿ. ಸೊ ಇವತ್ತು ಒಂದು ಸ್ವಲ್ಪ ಇದನ್ನು ಕೂಡ ತೋರಿಸ್ಬಿಡೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ಕ್ಲಿಪ್ಪನ್ನು ಕೂಡ ಆ್ಯಡ್ ಮಾಡಿದೆ. ಇವಾಗ ನಂದು ಕಟ್ಟಿಂಗ್ ಮುಗೀತು. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ನಿಮಗೆ ಅಳತೆಯನ್ನು ತಿಳಿಸ್ತಾ ಹೋಗ್ತೀನಿ. ನಾನಿಲ್ಲಿ 2 ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಅಳತೆ 12 ಇಂಚು ಉದ್ದ ಇದೆ. ಹಾಗೆ 11 ಇಂಚು ಅಗಲ ಇದೆ. ಇನ್ನೊಂದು ಚೂರು ದೊಡ್ಡದು ಬೇಕು ಅಂತಂದರೆ ನೀವು 1 ಇಂಚು 2 ಇಂಚು ಎಕ್ಸ್ಟ್ರಾ ನಾನು ತೋರಿಸಿರುವಂಥ ಅಳತೆಗೆ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಸೈಜು ಚೇಂಜ್ ಬರುತ್ತೆ. ನೆಕ್ಸ್ಟು ಇದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರನ್ನು ಮಾರ್ಕ್ ಮಾಡಿಕೊಂಡೆ. ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ 3 ಫಿಂಗರ್ ಡಿಸ್ಟೆನ್ಸ್ಗೆ 2 ಕಡೆಗೂ ಈ ರೀತಿಯಾಗಿ ಮತ್ತೊಮ್ಮೆ 2 ಪಾರ್ಟ್ಸ್ಗೂ ಒಟ್ಟಿಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡೆ. ಅದಾದಮೇಲೆ ನಾನಿಲ್ಲಿ ಮತ್ತೊಂದು 2 ಬಟ್ಟೆ ಪೀಸಸನ್ನು ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ದೀನಿ. ಹಾಗೆ ಅದರ ಅಳತೆ ಹೇಳಬೇಕಂದ್ರೆ 4 ಇಂಚು ಅಗಲ ಇದೆ. ಹಾಗೆ 14 ಇಂಚು ಉದ್ದ ಇದೆ. ನೆಕ್ಸ್ಟು ಇದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಂಡು ಬೆಲ್ಟ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 1 ಫೋಲ್ಡು ಹಾಗೆ ಮತ್ತೊಂದು ಫೋಲ್ಡು, ಮತ್ತು ಇದನ್ನು ಮತ್ತೆ ಹೀಗೆ ಮಡಚಬೇಕು. ಬ್ಲೌಸ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ಥ್ರೆಡ್ ಎಲ್ಲ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಪೇಷನ್ಸಿಂದ ಸ್ಟಿಚ್ ಮಾಡಬೇಕಾಯಿತು ನನಗೆ. ನೋಡಿ, ಈ ರೀತಿಯಾಗಿ 2 ಕಡೆಗೂ ನಾನು ಈ ಥರ ಹ್ಯಾಂಡಲ್ಸನ್ನು ಮುಂಚೆನೇ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನಾನಿವಾಗ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. 2 ಪಾರ್ಟ್ಸು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಸ್ಟಿಚ್ ಮಾಡಿದ್ದೀವಲ್ಲ ಈಗಾಗಲೇ, ಸೊ ಅಲ್ಲಿ ಮೇಲ್ಗಡೆಯಿಂದ 1 ಫೋಲ್ಡು ಹೀಗೆ ತಗೊಂಡು 1 ಫೋಲ್ಡು ಮತ್ತೊಂದು ಫೋಲ್ಡು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ 2 ಕಡೆಗೂ ನಾನು ಫೋಲ್ಡಲ್ಲಿ ಸ್ಟಿಚ್ಚನ್ನು ಮಾಡ್ಕೊಂಡು ಬರ್ತೀನಿ. ಈ ಥರ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದಿದ್ದಾದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ಇದೊಂದು ತುಂಬಾ ಈಸಿ, ಮತ್ತು ನೀವು ತುಂಬ ಸಲ ಕೇಳ್ತಿರ್ತೀರಲ್ವ ಸ್ಪಾಂಜು ಸಿಪ್ಪು ಯಾವುದೂ ಇಲ್ಲದೇ ಮಾಡುವಂಥ ಬ್ಯಾಗ್ಸನ್ನು ತೋರಿಸಿ ಅಂತೇಳಿ. ನೋಡಿ, ಇದೊಂದು ತುಂಬಾ ಯೂಸ್ ಆಗುವಂಥದ್ದು. ಸೊ ಈಗ ಅದನ್ನು ಉಲ್ಟಾ ತಿರ್ಗಿಸ್ಕೊಂಡು ನಾನು ಸ್ಟಿಚ್ ಏನು ಹಾಕಿದ್ದೀನಿ ಅದ್ರ ಮೇಲೇ ಈ ಬೆಲ್ಟ್ಗೆ ಒಂದು ಸ್ಟಿಚ್ ಬರಬೇಕು. ಆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬೆಲ್ಟು ಕೂಡ ಗಟ್ಟಿಮುಟ್ಟಾಗಿ ಬರುತ್ತೆ. 1-2 ತೆಂಗಿನಕಾಯಿ ಎಲ್ಲ ಹಾಕಿದ್ರೆ ಕೆಲವೊಮ್ಮೆ ಬೆಲ್ಟ್ಗಳು ಹರಿದೋಗೋ ಸಾಧ್ಯತೆ ಎಲ್ಲ ಇರೋದಿಲ್ಲ. ನೆಕ್ಸ್ಟ್ ಇವಾಗ ನಾನೇನು ಮಾಡ್ತೀನಿ ಅಂದರೆ, ಸೀದಾ ಇಟ್ಕೊಂಡು ಈ ಒಂದು ಬಟ್ಟೆ ಸ್ವಲ್ಪ ಥ್ರೆಡ್ ಎಲ್ಲ ಕಾಣಿಸ್ತಿದೆಯಲ್ಲ, ಹಾಗಾಗಿ ಸೀದಾ ಇಟ್ಕೊಂಡು ತುದಿಗೆ ಕಂಪ್ಲೀಟ್ ತುದಿಗೆ ಬರೋ ರೀತಿಯಾಗಿ ಫಸ್ಟಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಈ ಮೆಥಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ, ಒಳಗಡೆ ಮತ್ತು ಹೊರಗಡೆ 2 ಕಡೆಗೂ ಥ್ರೆಡ್ಸು ಕಾಣಿಸೋದಿಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ. ಇವಾಗ ನಾನು ಇದೇ ಬ್ಯಾಗನ್ನು ಉಲ್ಟಾ ಮಾಡಿಕೊಂಡೆ. ನೋಡಿ, ತುದಿ ಹಾಕಿರೋದ್ರಿಂದ ಇಲ್ಲೊಂಚೂರು ಸ್ಟಿಚ್ ಬಿದ್ದಿಲ್ಲ, ಓಪನ್ ಕಾಣಿಸ್ತಾ ಇದೆ. ಸೊ ಅಲ್ಲಿ ಇವಾಗ ಮತ್ತೆ ನಾವು 1/4 ಇಂಚ್ ರೀತಿಯಾಗಿ ಇಟ್ಕೊಂಡು ಸೀಮ್ ಅಲವೆನ್ಸ್ ಥರ ಇಟ್ಕೊಂಡು ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ನಾನು ಉಲ್ಟಾ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಮಾಡ್ಕೊಂಡ್ಬಿಟ್ರೆ ಇನ್ಸೈಡ್ ಆ್ಯಂಡ್ ಔಟು ನೀಟಾಗಿ ಬರುತ್ತೆ. ಮತ್ತು ಥ್ರೆಡ್ಸ್ಗಳು ನಮಗೆ ಪದೇ ಹೊರಗೆ ಬರೋ ಸಾಧ್ಯತೆಗಳು ಕಡಿಮೆ. ಇವಾಗ ನೋಡಿ, ನಾನು ಸೀದಾ ಮಾಡಿಕೊಂಡೆ. ನೋಡಿ, ಈ ಥರದ ಒಂದು ತಾಂಬೂಲ ಬ್ಯಾಗು ರೆಡಿಯಾಗಿದೆ.
ನಾನು ಅದೇ ಹೇಳಿದ್ನಲ್ಲ, ತುಂಬ ಕ್ವಾಂಟಿಟಿಲಿ ಮಾಡಿಕೊಂಡು ನೀವು ಸೇಲ್ ಕೂಡ ಮಾಡಬಹುದು. ಕಟಿಂಗ್ ಒಂದು ಮಾಡ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಅಂತೂ ಎಷ್ಟು ಹೊತ್ತು ತೊಗೊಳಲ್ಲ. ಮತ್ತು ನೋಡಿ ಈ ಥರದ್ದು ಒಂದು ಲೇಸ್ ಇದೆ ನನ್ನ ಹತ್ರ, ಸುಮ್ಮನೆ ನಾನು ಇಟ್ಟು ತೋರಿಸ್ತಾ ಇದ್ದೀನಿ, ಈ ಒಂದು ಪ್ರಾಜೆಕ್ಟ್ಗೆ ಯೂಸ್ ಮಾಡಿಲ್ಲ. ಸೊ ಈ ಥರದ್ದು ಒಂದು ಇದ್ದರೆ ನಿಮ್ಮ ಹತ್ರ ಒಂದು ಅಟ್ಯಾಚ್ ಮಾಡಿಬಿಟ್ರೆ ಒಂದು ಲುಕ್ಕೆ ಚೇಂಜ್ ಆಗಿಬಿಡತ್ತೆ. ಸೊ ನೋಡಿ ಈ ಥರ ಒಂದು ಬ್ಯಾಗು ಕಾಣಿಸ್ತಾ ಇದೆ. ನಾನು ಇದಕ್ಕೆ ಸುಮ್ಮನೆ ಡೆಮೋ ಪರ್ಪಸ್ಗೆ ತೆಂಗಿನಕಾಯಿ, ಬಳೆ ಮತ್ತು ಹಣ್ಣು, ಅರಿಶಿನ ಕುಂಕುಮ ಎಲ್ಲ ತುಂಬಿ ತೋರಿಸ್ತಾ ಇದ್ದೀನಿ, ಸುಮ್ಮನೆ ಡೆಮೋ ಪರ್ಪಸ್ ಅಷ್ಟೇ. ಸೊ ನೋಡಿ ಆರಾಮಾಗಿ ನೀವು 2 ತೆಂಗಿನಕಾಯಿ ಕೂಡ ಹಾಕ್ಬೋದು ಇದಕ್ಕೆ. ನೋಡಿ ಈ ಥರ ಇದು ಬ್ಯಾಗು ರೆಡಿ ಇದೆ. ಸೊ ನೋಡಿ ಈ ತರ ಬ್ಯಾಗು ರೆಡಿ ಇದೆ. ಮತ್ತೆ ಇದರಲ್ಲಿ ಸ್ವಲ್ಪ ಸೈಜು ದೊಡ್ಡದು ಚಿಕ್ಕದು ಅದೇನಾದ್ರೂ ನಿಮ್ಮ ಕಸ್ಟಮರ್ಸ್ ಕೇಳಿದ್ರೆ ಅವ್ರಿಗೆ ಅದೇ ತಕ್ಕನಾಗಿ ನೀವು ಕಸ್ಟಮೈಸ್ ಕೂಡ ಮಾಡಿ ಹೊಲ್ಕೊಡ್ಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಐಡಿಯಾದೊಡನೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್. ಬೈ ಬಾಯ್.